ನನ್ನ ಬ್ಯಾಂಕ್ ಅಕೌಂಟ್ ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕೂಡ ಇಲ್ಲ. ಲಾಸ್ಟ್ ಮಂತ್ ಅಷ್ಟೇ ₹300 ಏನೋ ಕಟ್ ಆಗಿದೆ. ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡದೇ ಇರೋದಕ್ಕೆ. ಹಣ ಇಲ್ಲದಿದ್ರು ಪರವಾಗಿಲ್ಲ, ನಾನು ಬೆಟ್ಟಿಂಗ್ ಆಪ್ ಮತ್ತು ಸ್ಕ್ಯಾಮ್ ಗಳನ್ನು ಯಾವತ್ತೂ ಪ್ರಮೋಟ್ ಮಾಡೋದಿಲ್ಲ. ನಮಗೆ ಮುಂಚೆ ನೀವು ಮನೆಯಿಂದಾನೆ ಫೋನ್ ಯೂಸ್ ಮಾಡ್ಕೊಂಡು ಎಕ್ಸ್ಟ್ರಾ ಇನ್ಕಮ್ ಮಾಡ್ಬೇಕಂದ್ರೆ 3,000 ಹಾಕಿ ಅದರಿಂದ 3 ಪಟ್ಟು ಜಾಸ್ತಿ ಮಾಡ್ಕೊಂಡೆ. ನಾನು ಇಲ್ಲಿ 4,000 rupees ಬೆಟ್ ಮಾಡಿದ್ದೀನಿ. ನಾನು ಇಲ್ಲಿ 600 rupees ಡೆಪಾಸಿಟ್ ಮಾಡಿ 17,000 ವರೆಗೂ ಪ್ರಾಫಿಟ್ ಮಾಡ್ಕೊಂಡೆ. ಜಸ್ಟ್ 2 ಗೇಮ್ಸ್ ಆಡಿ ಇಲ್ಲಿ ನಾನು 43,000ಕ್ಕಿಂತ ಹೆಚ್ಚು ಗೆದ್ದಿದ್ದೇನೆ. ಇಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಕೂಡ ಆಗಿದೆ. ನಾನು ಇಲ್ಲಿ 19,800 ರೂಪಾಯಿ ಗೆದ್ದೆ. ಸೊ ನಿಮಗೆ ಒಂದು ಸಾಫ್ಟ್ವೇರ್ ಬೇಕು ಅಂತಂದ್ರೆ ಏನಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರಣವ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಹೋಗಿ ಇಲ್ಲೇ ಫೋರಾ ಬೆಟ್ ಒಮ್ಮೆ ಚೆಕ್ಔಟ್ ಮಾಡಿ. ಏನಿಲ್ಲ, ಪಿನ್ ಕಮೆಂಟ್ ಅಲ್ಲಿ ನಿಮ್ಗೊಂದು ಲಿಂಕ್ ಸಿಗುತ್ತೆ. ಇನ್ನಾಗ್ತಡ ಈಗಲೇ ಹೋಗಿ ಟ್ರೈ ಮಾಡಿ. ಪಿನ್ ಕಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಡೂ ಚೆಕ್ಔಟ್. ಆತ ಒಬ್ಬ ಹಣದ ಆಸೆಗೆ ಬಿದ್ದು ತನ್ನ 6 ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ಮೋಸಗಾರರ ಕೈಗೆ ಒಪ್ಪಿಸೋ ಒಬ್ಬ ದೂತ ಸಮೀರ್ ಎಂಡಿ. ತನ್ನ ಸಬ್ಸ್ಕ್ರೈಬರ್ ಗಳನ್ನು ಮೋಸದ ಬಲೆಗೆ ತಳ್ಳೋದಿಲ್ಲ. ಇನ್ನು ಸೌಜನ್ಯ ಹೋರಾಟ ನಿಲ್ಲಲೇಬಾರದು. ಅದೇ ರೀತಿ ಆನ್ಲೈನ್ ಬೆಟ್ಟಿಂಗ್ ಆಪ್ ಗಳ ವಿರುದ್ಧ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ ನಲ್ಲಿ ಅವುಗಳನ್ನು ಪ್ರಮೋಟ್ ಮಾಡುವವರ ವಿರುದ್ಧ ಕೂಡ ಹೋರಾಟ ಮುಂದುವರಿಬೇಕು.